ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ. ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಲೀಡ್ಸ್ನ ಹೆಡಿಂಗ್ಲೆ ಮೈದಾನದಲ್ಲಿ ನಾಟಕೀಯ ತಿರುವುಗಳನ್ನು ಕಂಡಿತು. ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 471 ರನ್ ಗಳಿಸಿದ ನಂತರ ಇಂಗ್ಲೆಂಡ್ ತಂಡವು ಅಚ್ಚರಿಯ ಪ್ರತಿಭಾವಂತ ಆಟದ ಮೂಲಕ ಮ್ಯಾಚ್ನಲ್ಲಿ ತಲಾಬಲ ತೂಗು ಮಾಡುವಂತೆಯಾಗಿ ಮತ್ತೆ ತನ್ನ ಹಾದಿಯತ್ತ ಮರಳಿತು. ಭಾರತದ ಬೌಲರ್ಗಳ ವಿರುದ್ಧ ಇಂಗ್ಲೆಂಡ್ ಆಟಗಾರರು ಕುಸಿತವಿಲ್ಲದ ಹೋರಾಟವನ್ನು ಮುಂದುವರೆಸಿದರು. 471 ರನ್ಗಳಿಗೆ ಆಲ್ ಔಟ್ ಆದ ಭಾರತ ತಂಡದ ಮುಂದೆ ಇಂಗ್ಲೆಂಡ್ ಕೇವಲ 6 ರನ್ ಕಡಿಮೆ 465 ರನ್ಗಳಿಗೆ ಆಲ್ಔಟ್ ಆಗಿದ್ದು ಭಾರತದ ಮೊದಲ ಇನ್ನಿಂಗ್ಸ್ ಮುನ್ನಡೆ ಬಹಳ ಕಡಿಮೆ ಮಾಡಿದಂತೆ ತೋರ್ಪಡಿತು. ಒಲಿ ಪೋಪ್ ಇಂಗ್ಲೆಂಡ್ ಪರ ವೃದ್ಧಶಕ್ತಿಯಾಗಿ ಬ್ಯಾಟ್ ಬೀಸಿ 106 ರನ್ ಗಳಿಸಿದರು. ಇದೇ ವೇಳೆ ಹ್ಯಾರಿ ಬ್ರೂಕ್ ತಮ್ಮ ಹೆಸರಿಗೆ ತಕ್ಕಂತೆ ಯಾರ್ಕ್ಶೈರ್ನ ಹೆಡಿಂಗ್ಲೆ ಮೈದಾನದಲ್ಲಿ 99 ರನ್ ಗಳಿಸಿ ಕೇವಲ 1 ರನ್ಗಾಗಿ ಶತಕ ತಪ್ಪಿಸಿಕೊಂಡರು. ಭಾರತ ಬೌಲರ್ಗಳ ತಪ್ಪು ಫೀಲ್ಡಿಂಗ್, ಬಡ ಕ್ಯಾಚ್ಗಳು ಇವರ ಆಟಕ್ಕೆ ಸಹಾಯವಾಯಿತು. ಕ್ರಿಸ್ ವೋಕ್ಸ್ 38 ರನ್ ಜೊತೆಗೆ ಟೇಲ್ ಎಂಡ್ ಆಟಗಾರರು ಸಹ ಆಸರೆಯನ್ನಿತ್ತರು. ಭಾರತದ ಫೀಲ್ಡಿಂಗ್ ದಿನದಂತ್ಯಕ್ಕೆ ತೀವ್ರವಾದ ಚರ್ಚೆಗೆ ಒಳಪಟ್ಟಿತು. ಬೌಲಿಂಗ್ನಲ್ಲಿ ಬೃಹತ್ ಮಿಂಚು ನೀಡಿದ ಜಸ್ಪ್ರೀತ್ ಬುಮ್ರಾ ತಮ್ಮ 5 ವಿಕೆಟ್ಗಳೊಂದಿಗೆ ಇಂಗ್ಲೆಂಡ್ನ ಇನ್ನಿಂಗ್ಸ್ ಮುಗಿಸಲು ಪ್ರಮುಖ ಪಾತ್ರ ವಹಿಸಿತು. ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಭಾರತ ಆರಂಭಿಕ ಕುಸಿತವನ್ನು ಎದುರಿಸಬೇಕಾಯಿತು. ಯಶಸ್ವಿ ಜೈಸ್ವಾಲ್ ಹೋದ್ಮೇಲೆ ಆರಂಭದಲ್ಲಿ ಕೆಲವು ಹಾಳಾದ ಬಾಲ್ಗಳನ್ನು ತಾಳ್ಮೆಯಿಂದ ಆಡಿದ ಸಾಯಿ ಸುದರ್ಶನ್ ಸುಮಾರು 30 ರನ್ ಹಾಗೂ ಕೆಎಲ್ ರಾಹುಲ್ ಸುಮಾರು 46 ರನ್ ಚೆನ್ನಾಗಿ ನಿಲುಕಿದರು. ಇಂಗ್ಲೆಂಡ್ ಬೌಲರ್ಗಳು ವಿಶೇಷವಾಗಿ ಬೆನ್ ಸ್ಟೋಕ್ಸ್ ಮತ್ತು ಬ್ರೈಡನ್ ಕಾರ್ಸೆ ಉತ್ತಮ ದಾಳಿ ನಡೆಸಿದರು. ಮೂರನೇ ದಿನದ ಅಂತ್ಯದ ವೇಳೆಗೆ ಭಾರತ 87 ರನ್ಗೆ 2 ವಿಕೆಟ್ ಕಳೆದುಕೊಂಡು ಇಂಗ್ಲೆಂಡ್ ಮೇಲೆ 81 ರನ್ ಮುನ್ನಡೆ ಸಾಧಿಸಿತು. ಪಂದ್ಯ ಈಗ ಸಮ ಬಲದಲ್ಲಿ ಮುಂದುವರಿಯುತ್ತಿದೆ. ಕ್ಯಾಪ್ಟನ್ ಶುಭ್ಮನ್ ಗಿಲ್ ಮೊದಲ ಇನ್ನಿಂಗ್ಸ್ನಲ್ಲಿ ತಮ್ಮ ಮೊದಲ ಟೆಸ್ಟ್ ಶತಕವನ್ನು ಇಂಗ್ಲೆಂಡ್ನ ನೆಲದಲ್ಲಿ ದಾಖಲಿಸಿದರು. ಇನ್ನೊಂದೆಡೆ ಋಷಭ್ ಪಂತ್ 150 ಟೆಸ್ಟ್ ಕ್ಯಾಚ್ಗಳ ಸಾಧನೆಯೊಂದಿಗೆ ಎಸ್. ಧೋನಿ ನಂತರ ಈ ದಾಖಲೆ ಸಾಧಿಸಿದ ಕೆಲ ಭಾರತೀಯ ಕೀಪರ್ಗಳಲ್ಲಿ ಒಬ್ಬರಾದರು. ಹ್ಯಾರಿ ಬ್ರೂಕ್ 99 ರನ್ಗೆ ಔಟ್ ಆಗುವಾಗ ಸ್ಟೇಡಿಯಂನಲ್ಲಿ ನಿಂತು ಪ್ರೇಕ್ಷಕರು ಭಾರೀ ಚಪ್ಪಾಳೆ ತಟ್ಟಿದರು. ಶತಕ ತಪ್ಪಿದರೂ ಅವರ ಶ್ರೇಷ್ಠ ಪ್ರದರ್ಶನವನ್ನು ಗೌರವಿಸಿದರು. ಪಂದ್ಯದ ಮಧ್ಯೆ ಇಂಗ್ಲೆಂಡ್ನ ಮಾಜಿ ವೇಗಿ ಡೇವಿಡ್ ಸಿಡ್ ಲಾರೆನ್ಸ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಭಾರತದ ಮುನ್ನಡೆ ಕೊಂಚ ಕಡಿಮೆಯಾಗಿರುವುದರಿಂದ 4ನೇ ದಿನದಾಟ ತೀವ್ರ ಕುತೂಹಲದಿಂದ ಕೂಡಿರಲಿದೆ. ಭಾರತ ತಕ್ಷಣವೇ ವಿಕೆಟ್ ಕಳೆದುಕೊಂಡರೆ ಇಂಗ್ಲೆಂಡ್ ಪಂದ್ಯದಲ್ಲಿ ಸಂಪೂರ್ಣವಾಗಿ ಹಿಮ್ಮುಖವಾಗಬಹುದು. ಆದರೆ ರಾಹುಲ್ ಮತ್ತು ಸುದರ್ಶನ್ ಮೊದಲ ಘಟ್ಟದ ಆಟದಂತೆ ಮುಂದುವರಿದರೆ ಭಾರತದ ಗೆಲುವು ಸಾಧ್ಯ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.